ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಜೀವನದಲ್ಲಿ ಅನೇಕ ರೀತಿಯಾಗಿರುವಂಥ ಕಷ್ಟಗಳು, ಸಮಸ್ಯೆಗಳು ಬರ್ತಾ ಇದೆ. ವಿವಾಹ, ಉದ್ಯೋಗ, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲದ ಬಾಧೆ, ಮನೆ ಕಟ್ಟುವಂಥ ಯೋಗ ಇದೆಯಾ ಇಲ್ವಾ ಗೊತ್ತಿಲ್ಲ, ಅಥವಾ ಹಣಕಾಸಿನ ತೊಂದರೆ ಆಗ್ತಾ ಇರಬಹುದು. ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳು, ಬಿಸ್ನೆಸ್ ಲಾಸ್ ಇರ್ಬೋದು. ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿರಲಿ, ಏನೇ ಚಿಂತೆಗಳಿರಲಿ, ಖಂಡಿತವಾಗ್ಲೂ ಆತಂಕಕ್ಕೆ ಒಳಗಾಗಬೇಡಿ. ಆದಷ್ಟು ಬೇಗ ನೀವು ಅಕ್ಷಯ ವೃಕ್ಷವನ್ನು ಬರಮಾಡಿಸ್ಕೊಳ್ಳಿ. ಈ ಎಲ್ಲ ಒಂದು ತೊಂದರೆಗಳಿಂದ ನೀವು ಅತಿ ಶೀಘ್ರದಲ್ಲೇ ಆದಷ್ಟು ಬೇಗ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಅದಷ್ಟೇ ಅಲ್ಲದೆ ಮೇ 31ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಇನ್ನೂ ಕೂಡ ನೀವು ಹೆಸರುಗಳನ್ನ ನೋಂದಾಯಿಸ್ಕೊಂಡಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ. ಕರೆ ಮಾಡಿ ತಮ್ಮ ಹೆಸರನ್ನ ನೀವು ರಿಜಿಸ್ಟರ್ ಮಾಡ್ಕೊಳ್ಬೋದು. ಪ್ರತಿನಿತ್ಯ ಕೂಡ ಕಾರ್ಯಕ್ರಮದಲ್ಲಿ ನಮಗೆ ಹಲವಾರು ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷದ ಬಗ್ಗೆ ತಿಳಿಸ್ಕೊಡ್ತಾರೆ. ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳನ್ನ ಅವ್ರ ಮುಂದೆ ಇಟ್ಟರೆ ಸರಳವಾಗಿರುವಂಥ ಪರಿಹಾರಗಳು, ನಮಗೆ ಯಂತ್ರ, ತಂತ್ರ, ಮಂತ್ರ ಯಾವುದ್ರಲ್ಲಿ ಮಾಡ್ಕೊಳ್ಬೇಕು ಅಂತ ಕೂಡ ನಮಗೆ ತಿಳಿಸ್ಕೊಡ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಜಿಯವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಪ್ರತಿಯೊಬ್ಬರಿಗೂ ಕೂಡ ಈ ಸಕ್ಸಸ್ ಅನ್ನೋಂಥದ್ದು ಬೇಕು. ಸಕ್ಸಸ್ ಮಂತ್ರ ಏನು ಅಂತ ಹುಡುಕ್ತಿರ್ತಾರೆ. ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಾವು ಕೈ ಹಾಕಿದಾಗ ಕೂಡ ಯಶಸ್ಸು ಅನ್ನೋಂಥದ್ದು ನಮ್ದಾಗ್ಬಿಟ್ರೆ ಸಾಕಪ್ಪ, ಆದರೆ ಎಲ್ಲೋ ಒಂದು ಕಡೆ ಅದು ಸಿಗ್ತಾ ಇರೋದಿಲ್ಲ ಅಂತ ಹೇಳ್ಬೋದು. ಸೊ ನಾನು ಏನೇ ಒಂದು ಕೆಲಸ ಮಾಡಿದ್ರು ಸಕ್ಸಸ್ಫುಲ್ ಆಗಬೇಕು ಅಂತಂದರೆ ನಾನು ಏನು ಮಾಡಬೇಕಾಗತ್ತೆ, ಮೊದಲನೇ ಸ್ಟೆಪ್ ಯಾವ ರೀತಿ ಇಡಬೇಕಾಗತ್ತೆ, ಇದರ ಒಂದು ಸೀಕ್ರೆಟ್ ಏನಾದರೂ ಇದೆಯಾ ಗುರುಗಳೇ? ಇದ್ರ ಬಗ್ಗೆ ತಿಳಿಸ್ಕೊಡಿ. ತುಂಬ ಫೇಲ್ಯೂರ್ ಆಗಿರೋರಿಗೆ ನೆಕ್ಸ್ಟ್ ಮಾಡುವಾಗ ಇದು ಕೂಡ ಎಲ್ಲಿ ಫೇಲ್ ಆಗಿಬಿಡುತ್ತೋ ಅಂತ ಒಂದು ರೀತಿಯಾಗಿರುವಂಥ ಅನುಮಾನ ಇರುತ್ತೆ. ಸೊ ಸಕ್ಸಸ್ಫುಲ್ ಲೈಫು ಅಥವಾ ನಾನು ಮಾಡುವಂಥ ಕೆಲಸ ಸಕ್ಸಸ್ ಆಗಬೇಕಂದ್ರೆ ಏನು ಮಾಡಬೇಕು ಗುರು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಡೆ, ಬಹುಶಃ ಅಲ್ಲಿಗೆ ಅವ್ರ ಎಫರ್ಟ್ ಸಾಕಾಗೋದಿಲ್ಲ, ಅಂಥದ್ದನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ಅಥವಾ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ರಾಂಗ್ ಇರುತ್ತೆ, ಅಥವಾ ಆಯ್ಕೆಯಲ್ಲಿ ಜೋಶ್ ಕಡಿಮೆ ಆಗುವಂಥದ್ದು, ಅವರ ಪಾರ್ಟ್ನರ್ಶಿಪ್ ಎಲ್ಲೋ ಒಂದು ಕಡೆ ಶಿಥಿಲಾವಸ್ಥೆಗೆ ತಲುಪಿರುವಂಥದ್ದು, ನಮ್ಮ ಟೈಮ್ ಸರಿಯಿಲ್ಲ ಅಂತ ಹೇಳ್ತಕ್ಕಂತಹದ ಗ್ರಹಗತಿ ಜಾತಕ ಆಗಿರಬಹುದು. ಈ ತರಹದ್ದು ಒಂದು 9 ಬರುತ್ತೆ. ಇದು ಯಾವುದಾದ್ರೂ ಆಗಿದ್ದರೆ ನಾವು ಕೊಟ್ಟಿರೋ ಒಂದೊಂದು ಬಾರಿ ಈ ಯಂತ್ರ, ತಂತ್ರ, ಮಂತ್ರ ಅವ್ರಿಗೆ ವರ್ಕೌಟ್ ಆಗಿರಲ್ಲ. ಇನ್ನು ಕೆಲವರಿಗೆ ಶೀಘ್ರವಾಗಿ ಕೈ ಹಿಡಿದಿರುತ್ತೆ, ಅವರ ಖುಷಿ ಹೇಳುತ್ತಿರೋದು. ಹೌದು. ಈ ತರಹದ್ದು ಡ್ಯಾಮೇಜ್ ಇದ್ದಾಗ ಬಹಳ ಕಷ್ಟ ಆಗುತ್ತೆ. ಅದಕ್ಕಾಗಿಯೇ ಇದೊಂದು ಪದ್ಧತಿಯನ್ನು ತಂತ್ರಕ್ಕೆ ಸಂಬಂಧಪಟ್ಟ ಹಾಗೆ ತಂತ್ರಸಾರದಲ್ಲಿ ಹೇಳಿದ ಹಾಗೆ ನಾನು ಬಳಸ್ತೀನಿ. ಅನ್ನೋದಾದರೆ 1 ಲೋಟ ಎಣ್ಣೆಯನ್ನು, ಅಂದರೆ ಸಮ ಪ್ರಮಾಣ ಇರಬೇಕು. ನೀವು ಲೋಟ ಮಾತ್ರ ಹೊಸದ್ದೇ ಖರೀದಿ ಮಾಡಬೇಕು. ಇವತ್ತು ನೀವು ಮಾಡ್ತೀರೋ ಅಥವಾ ನಾಳೆ ಮಾಡ್ತೀರೋ, ಒಟ್ಟು ನಾನು ಸಕ್ಸಸ್ ಆಗಬೇಕು, ನನ್ನ ಕೆಲಸ ಅರ್ಧಂಬರ್ಧಕ್ಕೆ ಆಗಿದೆ ಅಂತಕ್ಕಂಥ ತಂತ್ರ ಪದ್ಧತಿ. ಇದು ಮಂತ್ರ ಇರಲ್ಲ ಇದಕ್ಕೆ. ಬಹುಶಃ ಎಕ್ಸ್ಚೇಂಜ್ ಮಾಡೋದು ಸಾಕು ಕೆಲವೊಂದೆಲ್ಲ ಕೊಟ್ಟು, ಅಷ್ಟು ಚೆನ್ನಾಗಿರುತ್ತೆ. ಪ್ರಮುಖವಾಗಿರೋ ಘಟ್ಟ ನೀವು ಗಮನಿಸ್ತೀರಿ, 3 ಲೋಟ ಸ್ಟೀಲ್ ತೊಗೊಳ್ಬೇಕಿತ್ತು. ಆ ಸ್ಟೀಲ್ ಲೋಟ 3 ತೆಗೆದುಕೊಳ್ತಕ್ಕಂಥದ್ದು. ಒಂದರಲ್ಲಿ ಎಣ್ಣೆ ಹಾಕ್ತಕ್ಕಂಥದ್ದು. ಯಾವ ಎಣ್ಣೆ ಗೊತ್ತಾ? ನೀವು ದೀಪಕ್ಕೆ ಬಳಸ್ತಾ ಇರ್ತೀರಿ, ಪ್ರತಿನಿತ್ಯ ದೀಪಕ್ಕೆ ಬಳಸೋ ಎಣ್ಣೆ ಅಂದರೆ ದೀಪಕ್ಕೆ ಹಾಕಬೇಕು, ದೀಪಕ್ಕೆ ಹಾಕಿರಬೇಕು. ಆ ಎಣ್ಣೆ ಬಹುಶಃ 2 ನೀವು ದೀಪಗಳಿಗೆ ಹಾಕಿರ್ತಕ್ಕ ಎಣ್ಣೆ ದೀಪ ಹಚ್ಚಿದರೆ ಉರಿತಾ ಇದೆ. ಆ ದೀಪ ಆರದ ಹಾಗೆ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರೋ ಗೊತ್ತಿಲ್ಲ, ನಿಧಾನಕ್ಕೆ ಬಗ್ಗಿಸ್ಕೋಬೇಕು ಬೇರೆ ಕಡೆಯಿಂದ, ಹಾಗೆ ಆ ಲೋಟಕ್ಕೆ ಮತ್ತು ಇನ್ನೊಂದು ದೀಪದಿಂದ ಹಾಗೆ ಬಾಗಿಸ್ಕೋಬೇಕು. ದೀಪ ಉರಿತಾ ಇರಬೇಕು. ದೀಪ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು, ಯಾಕಂದರೆ ಅದು ಆರೋಯ್ತು ಅಂತಂದರೆ ಮತ್ತು ಡ್ಯಾಮೇಜ್ ಅಂತ. ಅಷ್ಟು ನೀವು ಗಮನಿಸಬೇಕು. ಅದು ಸ್ವಲ್ಪ ನೀವು ಹೆಚ್ಚಿಗೆ ಉರಿಯೋ ಹಾಗೆ ಮಾಡ್ಕೊಳ್ತಾ ಆ ದೀಪಕ್ಕೆ ಹಾಕಿರ್ತಕ್ಕಂಥ ಎಣ್ಣೆಯನ್ನು, ಆ ಎಣ್ಣೆಯನ್ನು ಕರೆಕ್ಟಾಗಿ ಸ್ವಲ್ಪ ಲೋಟಕ್ಕೆ ಬೀಳೋ ಥರ ನೀವು ಬಗ್ಗಿಸ್ಕೊಳ್ತೀರಿ. ಇನ್ನೊಂದು ದೀಪದಲ್ಲೂ ಕೂಡ ಹಾಗೇ ಆ ಎಣ್ಣೆಯನ್ನು ನೀವು ಬಳಸ್ಕೊಳ್ತಾ ಒಟ್ಟಾರೆ 1 ಲೋಟಕ್ಕೆ, ಸಣ್ಣ ಲೋಟ, ತೀರಾ ದೊಡ್ಡದು ಬೇಡ, ಅಷ್ಟಾಗಿ ಮಾಡ್ಕೊಳ್ತೀರಿ. ಆ ಲೋಟಕ್ಕೆ ಇಟ್ಕೊಂಡಿರ್ತೀರಿ. ಇನ್ನೊಂದು ಲೋಟ ಸಕ್ಕರೆ ಇಟ್ಟಿರ್ತಕ್ಕಂಥದ್ದು, ಮತ್ತೊಂದು ಲೋಟ ಎಳನೀರು. ಆದರೆ ಲೋಟಗಳು ಮಾತ್ರ ಸಮವಾಗಿರ್ತಕ್ಕಂಥದ್ದು. ಸ್ವಲ್ಪ ಅದ್ರಲ್ಲಿ ಹಾಕಿರ್ತಕ್ಕಂಥದ್ದು ಕ್ವಾಲಿಟಿ ಸ್ವಲ್ಪ ಜಾಸ್ತಿ ಆಗಿ ಕ್ವಾಂಟಿಟಿ ಏರುಪೇರು ಆದರೂ ಕೂಡ ನಡೆಯುವಂಥದ್ದು ಆಗುತ್ತೆ. ಈ 3 ಇಟ್ಟುಕೊಂಡಿದ್ದು ನಿಮ್ಮ ಹಸ್ತ ಆ 3ರ ಮೇಲೂ ಇರಬೇಕು. 3ರ ಮೇಲೆ ಇಟ್ಟಿರಬೇಕು. ನಾನು ಮಾಡೋ ಕೆಲಸದಲ್ಲಿ ಸಕ್ಸಸ್ ಆಗಲೇಬೇಕು. ಬಹುಶಃ ಯಾವುದು ನನ್ನನ್ನು ಕಾಡ್ತಾ ಇದೆಯೋ, ಎಂತಹದ್ದು ಬಲಿಷ್ಠವಾಗಿರ್ತಕ್ಕಂತಹ ಗ್ರಹ, ನಾನು ಮಾಡ್ತಾರೋ ಕೆಲಸ ಎಷ್ಟರ ಮಟ್ಟಿಗೆ ಕನಿಷ್ಠವಾಗಿ ಬಿಟ್ಟಿದೆಯೋ ಏನೋ, ಇದೇನು ಕೂಡ ನಾನು ಕಾಡಬಾರ್ದು ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಳ್ತಾ ಆ ಎಣ್ಣೆ, ನೀವು ಸಕ್ಕರೆ, ಎಳನೀರು ಏನಿಟ್ಟಿದ್ದೀರೋ, ಹಿಂದೆಂದೂ ಕಾಣದ
ಈ ತಂತ್ರ ನೀವೇನಾದರೂ ಮಾಡ್ತೀನಿ ಅಂತಂದರೆ ಅದ್ಭುತವಾಗಿರ್ತಕ್ಕಂಥದ್ದು ಯಶೋ ಕೀರ್ತಿಯನ್ನು ಪಡೆದುಕೊಳ್ತೀರಿ. ಇದೆಲ್ಲ ಯಶೋ ಕೀರ್ತಿ ಅಂತ ಯಾಕೆ ಹೇಳ್ತಾ ಇದ್ದಾನೆ ಅಂದರೆ ಯಶಸ್ಸು ಸಿಗುತ್ತೆ, ಅದರ ಜೊತೆಗೆ ಎಷ್ಟು ಶೀಘ್ರವಾಗಿ ಇವನು ಎದ್ದಪ್ಪ ಬೆಳೆದ್ರೆ ಇವನಾಗಿ ಬೆಳಿಬೇಕು ಅಂತಾರೆ ಜನ, ಅಂಥ ಕೀರ್ತಿಯನ್ನು ಕೂಡ ಪಡೆದುಕೊಂಡ್ಬಿಡ್ತಾನೆ. ಅಂತಹದ್ದು ಈ ರೆಮಿಡಿ. ಅದಕ್ಕಾಗಿ ನೀವು ಒಂದು ಬಾರಿ ಹಾಗೇ ನೀವು ಸ್ಮರಣೆ ಮಾಡ್ತಾ 3 ರಿಂದ 6 ನಿಮಿಷ ಕಾಲ ಕೈ ಇಟ್ಕೊಂಡು ನೀವು ಮನೆ ದೇವರನ್ನು ಮನಸ್ಸಿನ ಒಳಗಡೆನೇ ಪ್ರೇಯರ್ ಮಾಡಿ, ಲಿಪ್ ಮೂಮೆಂಟ್ ಕೂಡ ಇರಬಾರ್ದು, ಚೆನ್ನಾಗಿ ನೆನಪಿಟ್ಕೊಳ್ಳಿ. ಲಿಪ್ ಮೂಮೆಂಟ್ ಇಲ್ಲದ ಹಾಗೆ ಆ ಕೈನ ಅದರ ಮೇಲೆ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದರೆ ನಾನು ಕೊಡೋ ಮಂತ್ರ ಅಲ್ಲ, ನಿಮಗೆ ಬರ್ತಕ್ಕಂತಹದ್ದೇ ಆಗಿರ್ಬೋದು. ನಿಮ್ಮ ಮಾನಸಿಕವಾಗಿ ನೊಂದಿರ್ತಕ್ಕಂಥದ್ದು ನೆನಪು ಮಾಡ್ಕೊಳ್ತಾ, ಇನ್ನು ನನಗೆ ಈ ತರಹದ್ದು ದುಃಖ ಆಗೋದಿಲ್ಲ, ನನ್ನ ಕೈಲಿ ತಡ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ, ನನಗೆ ತಡೆದುಕೊಳ್ಳೋಕ್ಕೆ ಆಗದೇ ಇರದಷ್ಟು ನೋವು ನಾನು ಪಟ್ಟು ಬಿಟ್ಟಿದ್ದು ಇನ್ನೂ ಸಾಧ್ಯವಿಲ್ಲ, ಇನ್ನು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ, ಇನ್ನು ನನಗೆ ಏನು ನಾನು ಕೆಲಸ ಮಾಡ್ತಾ ಸಕ್ಸಸ್ ಬೇಕೇ ಬೇಕು ಆ ಕೆಲಸದಲ್ಲಿ ಅನ್ನೋದನ್ನು ಪ್ರಾಮಾಣಿಕವಾಗಿ ಆ 3 ವಸ್ತುಗಳ ಜೊತೆ ನೀವು ಹೇಳಿಕೊಳ್ತೀರಿ. ಆ ಎಣ್ಣೆ ಇತ್ತಲ್ಲ, ಆ ಎಣ್ಣೆಯನ್ನು ಮತ್ತು ಸ್ವಲ್ಪ ಮಾತ್ರವಾಗಿ ಆ ದೀಪಕ್ಕೆ ಸೇರಿಸುವಂಥದ್ದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅದಕ್ಕೆ ಸೇರಿಸ್ತಕ್ಕದ್ದು. ಇನ್ನು ಸ್ವಲ್ಪ ಇದೆಯಲ್ಲ ಅದನ್ನು ಎಡಗೈಲಿ ಹಿಡ್ಕೊಳ್ತಾ ನಿಮ್ಮ ಮನೆಯಿಂದ ಹೊರಗಡೆ, ಅದು ನಿಮ್ಮದಾಗಿರಬಾರ್ದು, ಯಾವುದಾದ್ರೂ ಮರ ಹಾಕಿದ್ದೋ ಸರಿ, ಗಿಡ ಹಾಕಿದ್ದೋ ಸರಿ, ಆ ಒಂದು ಎಡಗೈಲಿ ಹಿಡ್ಕೊಳ್ತಾ ಬಲಗೈಯಿಂದ ನೀವು ಊಟ ಮಾಡಲಿಕ್ಕೆ ಕೈ ತೊಳಿತೀರಲ್ಲ ಹಾಗೆ ಪೂರ್ಣವಾಗಿ ತೊಳೆದು ಬಿಡ್ತಕ್ಕಂಥದ್ದು, ತೊಳೆಯುವಂಥದ್ದನ್ನು ಮಾಡಿಕೊಂಡು ಅಲ್ಲೇ ಬಟ್ಟೆ ತೊಗೊಂಡು ಒರೆಸ್ಕೊಂಡ್ಬಿಡ್ತೀವಿ. ಮನೆ ಒಳಗೆ ಬರುತ್ತೀರಿ, ಮನೆ ಒಳಗೆ ಬರುತ್ತಾ ಆ ಸಕ್ಕರೆ ಇತ್ತಲ್ಲ, ಆ ಸಕ್ಕರೆಯನ್ನು ಮತ್ತು ನೀವು ನಿಮ್ಮ ತುಳಸಿ ಕಟ್ಟೆ ಇರುತ್ತೆ, ಆ ತುಳಸಿ ಕಟ್ಟೆಯಲ್ಲಿ ಎಲ್ಲ ಕಡೆ ಸ್ವಲ್ಪ ಹಾಕ್ತಕ್ಕಂಥದ್ದು, ಬಾಗಿಲ ಸ್ವಲ್ಪ ಹಾಕ್ತಕ್ಕಂಥದ್ದು. ಮಕ್ಕಳು ಯಾರಾದರೂ ಇದ್ದರೆ ಆ ಮಕ್ಕಳಿಗೆ ಆ ಸಕ್ಕರೆಯನ್ನು ಕೊಡಬೇಕು. ಇನ್ನು ವೃದ್ಧರು ನಿಮ್ಮ ಮನೇಲಿ ಯಾರೋ ಇದ್ದಾರೆ, ಅಪ್ಪ ಅಮ್ಮ ಅಜ್ಜ ಅಜ್ಜಿ ಇದ್ದರೆ ಅವರಿಗೆ ಈ ಎಳನೀರು ಕೊಡಬೇಕು. ವೃದ್ಧರಿಲ್ಲ ಅಂತಂದರೆ ನೀವೇ ಸ್ವೀಕಾರ ಮಾಡಬೇಕು. ವೃದ್ಧರು ಇದ್ದು ದಯವಿಟ್ಟು ನೀವು ಸ್ವೀಕಾರ ಮಾಡಬೇಡಿ. ವೃದ್ಧರಿದ್ದರೆ ಮಾತ್ರ ಅವರು ಕೊಡಿ, ಅವರಿಲ್ಲ ಅನ್ನೋ ಸಂದರ್ಭ ಇತ್ತು ಅಂದರೆ ಮಾತ್ರ ನೀವು ಅದನ್ನು ಸ್ವೀಕಾರ ಮಾಡ್ತಾರೆ. ಇಷ್ಟೇ ಈ ತಂತ್ರ ಮಾಡಿ ಆವತ್ತು ನೀವು ಮನೆಯವರೆಲ್ಲರೂ ಕೂತ್ಕೊಂಡು ಏನಾದರೂ ಒಂದು ಸಿಹಿಯ ಊಟವನ್ನು ಮಾಡ್ಕೊಳ್ಳಿ. ನೆನಪು ಮಾಡಿಕೊಡ್ರಿ, ನಂದು ಅರ್ಧಂಬರ್ಧ ಆಗಿರ್ತಕ್ಕಂಥದ್ದು ಸಕ್ಸಸ್ ಆಗಲಿಲ್ಲ ನನ್ನ ಜೀವನದಲ್ಲಿ, ಇಲ್ಲಿಂದ ಸಕ್ಸಸ್ ಆಗಲೇಬೇಕು, ಬರೆದಿಟ್ಕೊಳ್ಳಿ. ಅಂತಹದ್ದು ಚಮತ್ಕಾರವನ್ನೇ ಮಾಡಿಕೊಡ್ತಕ್ಕಂಥದ್ದು. ನನಗೆ ಯಾರಾದರೂ ಕೊಟ್ಟಿರ್ತೀನಿ ಈ ರೆಮಿಡಿಯನ್ನು, ಮತ್ತೆ ಅವ್ರನ್ನ ನೆನಪಿಸ್ತಾರೆ. ಅದನ್ನು ಆ ನೆನಪಿಸಿದ ಗುರುಗಳೇ, ಇದು ಅವನು ಯಾರು ವರ್ಕ್ ಮಾಡ್ತಿದ್ದು ಹುಡುಗ, ಇವತ್ತೊಂದು ಬ್ರಾಂಚನ್ನು ಮಾಡ್ಕೊಂಡಿದ್ದಾನೆ, ಅವನು ಮಾಡಿರ್ತಕ್ಕಂಥ, ಆದ್ದರಿಂದ ನಾನು ನಿಮ್ಮ ಮುಂದೆ ಇದನ್ನು ತೆರೆದಿಟ್ಟಿದ್ದೀನಿ, ಇದನ್ನು ಮಾಡಿಕೊಳ್ಳಿ ಅಪ್ಪ. ನಿಮ್ಮ ಕೆಲಸದಲ್ಲಿ ನೀವು ಸಕ್ಸಸ್ ಆಗಬೇಕು, ಖುಷಿಯಿಂದ ನೀವು ಇನ್ನೊಬ್ಬರು ಯಾವುದೋ ಕಷ್ಟದಿದ್ದರೆ ಅವ್ರಿಗೆ ಇದನ್ನು ಹೇಳ್ಕೊಳ್ಳಿ, ಅದು ನೀವು ನನಗೆ ಕೊಡ್ತಕ್ಕಂಥ ಗಿಫ್ಟ್ ಆಗಿರುತ್ತೆ. ಅವರು ನಿಮಗೆ ಸುಖವಾಗಿರಬೇಕು. ಅಂತಹದ್ದು ಈ ರೆಮಿಡಿ. ಖಂಡಿತ ಗುರುಗಳೇ. ಸೊ ಎಲ್ಲೊಂದು ಕಡೆ ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಥವಾ ಅರ್ಧಕ್ಕೆ ನಿಂತಿರುವಂಥ ಕೆಲಸಗಳು ಮುಂದೂಡಿಬೇಕು ಅಂತಂದರೆ ಯಾವೊಂದು ರೆಮಿಡಿಯನ್ನು ನಾವು ಫಾಲೋ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಗುರುಜಿಯವರು ತಿಳಿಸಿರುವಂಥ ಈ ರೆಮಿಡಿನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.